ಹಾಯ್ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಬಂದಿದ್ದೇವೆ ಆ್ಯಕ್ಚುಲಿ ಒಂದು ಅರಸೀಕೆರೆ ಡಿಸ್ಟಿಕಲ್ಲಿ ಇರ್ತಕ್ಕಂಥ ನಮ್ಮ ಸಹೋದ್ಯೋಗಿ ಮನೆಗೆ ಬಂದಿದ್ದೀವಿ. ಇಲ್ಲಿ ನಾವು ಆ್ಯಕ್ಚುಲಿ ನಾವು ಬಂದಿರೋದು ಬಳ್ಳಾರಿಯಲ್ಲಿ ನಾವು ಇರೋದು. ಈ ಥರ ಮನೆಗಳು ಇದ್ದಿಲ್ಲ, ಸೊಗಸಾಗಿದೆ. ಈ ಹಳ್ಳಿ ವಾತಾವರಣ ಯಾವ ರೀತಿ ಇದೆ ಅಂದರೆ ಯಾವುದೇ ರೀತಿ ಮಾಡ್ರನೈಜೇಷನ್ ಆಗಲಾರ್ದಂಗೆ ಹಳ್ಳಿ ಯಾವ ರೀತಿ ಇರಬೇಕು ಅದೇ ರೀತಿ ಇದೆ. ಈ ಪಕ್ಕದಲ್ಲಿ ಬಾವಿ ಇದೆ. ಹಿಂದಿನ ಕಾಲದಲ್ಲಿ ಶುದ್ಧ ನೀರಿನ ಘಟಕಗಳು ಇದ್ದಿಲ್ಲ, ಅವರೆಲ್ಲ ಇದೇ ಬಾವಿಯಲ್ಲಿ ನೀರನ್ನು ತೆಗೆದು ಕುಡಿತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಈ ಥರ ಹೆಂಚಿನ ಮನೆಗಳೆಲ್ಲ ಇರೋದು. ಹಳ್ಳಿಗಳು ನಿಶ್ಶಬ್ದವಾಗಿದೆ. ಈ ಮಧ್ಯಾಹ್ನ ಸುಮಾರು 2 ಗಂಟೆ ಆಗಿದ್ದರೂ ಸಹ ನಿಶ್ಶಬ್ದವಾಗಿದೆ. ಪಕ್ಷಿಯ ಕಲರವನ್ನು ನಾವು ನೋಡ್ತಾ ಇದ್ದೀವಿ. ಇದೇ ಅಂಕಲ್ಲು, ಇವ್ರದೇ ಇದು ಮನೆ. ಇದ್ರ ಬಗ್ಗೆ ಈ ಬಾವಿ ಬಗ್ಗೆ ಅಂಕಲ್, ಈ ಬಾವಿ ಎಷ್ಟು ವರ್ಷ ಆಯಿತು ಅಂದಾಜು? ಸುಮಾರು ಈ ಬಾವಿಗೆ 50 ವರ್ಷದ ಮೇಲೆ ಆಯಿತು. 50 ವರ್ಷ ಅಂಕಲ್. ಈಗ ಹಿಂದೆ ನೀವು ಇದೇ ಬಾವಿಯಿಂದ ನೀವು ನೀರೆಲ್ಲ ಕುಡಿತಾ ಇದ್ರಾ? 20 ವರ್ಷದಿಂದ ಎಲ್ಲ ಇದೇ ನೀರು ಕುಡಿಯೋದು, ಬಳಸೋದು ಹಸುಗಳಿಗೆ. ನೋಡಿ ಫ್ರೆಂಡ್ಸ್, 20 ವರ್ಷದಿಂದ ಈ ಬಾವಿ ನಿಂತಿರೋದು. ಈಗ ನೋಡಿ, ಈಗೆಲ್ಲ ನೀರಿಲ್ಲ, ಯಾಕೆ ಗೊತ್ತಾ? ನೀರನ್ನು ಬಳಸದೇ ಇರುವ ಕಾರಣ 30 ಅಡಿ ನೀರಿದೆ, 30 ಅಡಿಯಲ್ಲಿ ನೀರಿದೆ ಕೆಳಗಡೆ. ಬಟ್ ಏನಂದರೆ ಇದು ನಾವು ನೀರನ್ನು ಬಳಸ್ತಾ ಇಲ್ಲಲ್ಲ, ಅದಕ್ಕೋಸ್ಕರ ಆಗಿಲ್ಲ. ಇವತ್ತಿನ ದಿನದಲ್ಲಿ ನಾವೇನು ಬಿಸ್ಲೀಫು, ಸಿಗ್ನೇಚರು, ಕಾಪರು ಎಲ್ಲ ನೀರು ಕುಡಿದ್ರೂ ಸಹ ಅದರಲ್ಲಿ ಮಿನಿರಲ್ಸ್ನ ಆ್ಯಡೆಡ್ ಮಾಡ್ತಾರೆ. ಬಟ್ ಇದು ನ್ಯಾಚುರಲ್ಲಾಗಿ ಬರ್ತಕ್ಕಂಥ ಮಿನರಲ್ ವಾಟ್ರ್ ಇರುತ್ತೆ. ಇಂಥದ್ರಿಂದ ನಾವು ಕುಡಿತಾ ಇದ್ದರು, ಅವರು ಆರೋಗ್ಯವಾಗಿದ್ದರು. ಇವತ್ತಿನ ದಿನದಲ್ಲಿ ನಾವು ಮಿನರಲ್ ವಾಟ್ರು, ಬಿಸ್ಲೇರಿ ಕುಡಿದು ಇವತ್ತಿನ ದಿನದಲ್ಲಿ ಆಯಸ್ಸು ಕಡಿಮೆ ಆಗ್ತಾ ಇದೆಯಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ಬನ್ನಿ, ಈ ಹಿತ್ತಲ ಮನೆ, ಈಗ ಹೆಂಚಿನ ಮನೆ ಏನಿದೆ ಆ ಮನೆ ಒಳಗಡೆ ಯಾವ ರೀತಿ ಇದೆ ಅಂತ ನಾವು ನೋಡೋಣ. ಹೋಗ್ತಾ ಇದ್ದೇವೆ, ಬಲಗಾಲಿಟ್ಟು ಒಳಗಡೆ ಹೋಗೋಣ. ಈ ಅಂಕಲ್ ಅವ್ರದ್ದು ಇದೆ ಮನೆ. ನೋಡಿ, ಈಗ ನಾನು ಈ ಹೆಂಚಿನ ಮನೆ ಹಿಂದ್ಗಡೆಯಿಂದ ಬರ್ತಾ ಇದ್ದೀನಿ. ಹಿಂದ್ಗಡೆಯಿಂದ ಬಂದಂದರೆ ಇಲ್ಲಿ ವಾಶ್ರೂಮನ್ನು ಮಾಡಿದ್ದಾರೆ ಅಚ್ಚುಕಟ್ಟಾಗಿ. ಇಲ್ಲಿ ನೋಡಿ, ಈ ಪಾತ್ರೆ ಸಾಮಾನುಗಳು ಅಡುಗೆ ಮಾಡಿರೋವನ್ನೆಲ್ಲ ಇಲ್ಲಿ ತೊಳೆಯೋದಕ್ಕೆ ಮಾಡಿದ್ದಾರೆ. ಟ್ಯಾಪಿಂಗ್ ಸಿಸ್ಟಮು ಇಲ್ಲಿ ನೋಡಿ, ಇದೆಲ್ಲ ಹೆಂಚಿನ ಮನೆ. ಈ ಔಟ್ಸೈಡಿಂದ ಬಂದಂದರೆ ಇಲ್ಲಿ ನೋಡಿ, ಈ ಥರ ಎಷ್ಟು ನಯನ ಮನೋಹರವಾಗಿದೆ ಅಂದರೆ ನೋಡಿ. ಇಲ್ಲಿ ಕಿಚನ್ ಪಕ್ಕಕ್ಕೆ ಆ ಥರ ಮಾಡಿದ್ದಾರೆ. ಇಲ್ಲಿ ಅಡುಗೆ ಮಾಡಿರೋ ಸಾಮಾನುಗಳು ಇಲ್ಲೇ ತೊಳ್ಕೊಬೋದಾಗಿದೆ ನೀಟಾಗಿ. ಇಲ್ಲಿ ನಮಗೆ ಏನಂದರೆ AC ಫೀಲ್ ಆಗ್ತಾಯಿದೆ. ಈ ಚೌಟ್ರಿ AC ರೂಮ್ ಕನ್ವೆನ್ಷನ್ ಹಾಲಲ್ಲಿ ಹೋಗ್ತಿರ್ತೀವಲ್ಲ, ಆ ರೂಮಲ್ಲಿ ಹೋದಾಗ ಯಾವ ರೀತಿ ಇದೆ ಅದೇ ರೀತಿ ಫೀಲಿಂಗ್ ಆಗ್ತಾಯಿದೆ. ಈ ನೋಡಿ, ಅಟ್ಟದ ಮನೆ ನಾನು ಈಗ ತೋರಿಸಿದ್ನಲ್ಲ, ಈ ಇಂದ ಕೂಡ ಸಹ ಹೋಗ್ಬೋದು. ಇಲ್ಲಿ ಏನೇ ಹಾಕಿದ್ದಾರೆ ಇಲ್ಲಿಂದ ಸಹ ಹೋಗ್ಬೋದು. ಈ ಸಾಮಾನು ಹಾಕಿದ್ದಂದ್ರೆ ಈ ಅಟ್ಟದ ಮೇಲೆ ಕಳಿಸ್ತಾಯಿದ್ರು. ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂದರೆ ಹಿರಿಯರು. ಅವನ್ನೆಲ್ಲ ನಾವು ಬಿಟ್ಬಿಟ್ಟಿದ್ದೀವಿ. ಇವತ್ತೆಲ್ಲ ಮಾಡ್ರನೈಜೇಷನ್, ಎಲ್ಲ ಬಹುಮಾಡಿ ಕಟ್ಟಡಗಳಿಗೆ ನಾವು ಮಾರುವಾಗ್ಬಿಟ್ಟಿದ್ದೀವಿ. ನೋಡಿ, ಈ ಕರ್ಪಾಕಲ್ಲಾಗಿರ್ಬೋದು, ಒಂಥರ ನಮಗೆ ಅಚ್ಚುಕಟ್ಟಾಗಿದೆ. ಭಾಳಷ್ಟು ಖುಷಿ ಆಯಿತು. ಅಂಕಲ್, ಎಷ್ಟು ವರ್ಷ ಆಯ್ತಿದ ಮನೆ ಕಟ್ಟಿಸಿ? 45 ವರ್ಷ ಆಯಿತು. 45 ವರ್ಷ ಆಯ್ತು ಅಂಕಲ್. ಹೆಂಗೆ, ಎಷ್ಟು ತಂಪಾಗಿದೆ ಅಂಕಲ್? ಹೆಂಗೆ ಇದೆಯಲ್ಲ? ಅಲ್ಲಿ ಯಾವಾಗಲೂ ಫ್ಯಾನು ಅದು ಇದು ಬೆಂಗಳೂರು ಟೌನಲ್ಲಿ. ಹಾಂ, ಇಲ್ಲಿ ತಣ್ಣಗಿರುತ್ತೆ. ಬೆಂಗಳೂರಲ್ಲಿ ಅಷ್ಟು ನಿಮಗೆ, ನೀವು ಬೆಂಗಳೂರಿಗೆ ಈಗ ಹೋಗ್ತಾ ಇದ್ರಿ, ಮಕ್ಕಳು ಎಲ್ಲ ಎಜುಕೇಷನ್ ಬಂದಿರೋದ್ರಿಂದ. ಅಲ್ಲಿಗೂ ಇಲ್ಲಿಗೆ ಏನು ಅನಿಸುತ್ತೆ ನಿಮಗೆ? ಇಲ್ಲೇ ಇರೋಕ್ಕೆ ಇಷ್ಟ. ನಮಗೆ ಅಲ್ಲಿಂದ ಬಂದವ್ರಿಗೆ ಇಷ್ಟ ಆಗಿದೆ ಅಂದರೆ, ನೀವು 40 ವರ್ಷದಿಂದ ಇಲ್ಲೇ ಇರೋರು ನಿಮಗೆ ಎಷ್ಟು ಇಷ್ಟ ಆಗಿರ್ಬೋದಂತ ಈ ವಿಡಿಯೋ ಮುಖಾಂತರ ನಾವು ನೋಡ್ಬೋದಾಗಿದೆ ಸ್ನೇಹಿತರೆ. ನೋಡಿ, ಭಾಳಷ್ಟು ಖುಷಿ ಆಯಿತು ನಮಗೆ. ನೋಡಿ, ಇದರಲ್ಲಿ ಈಗ ಇಲ್ಲೊಂದು ಇದು ಮಾಡಿದರೆ ಬೆಡ್ಡಿಂಗು. ಈ ಕೆಳಗಡೆ ನೋಡಿ, ಮೇಲ್ಗಡೆ ಮಲಗ್ಬೋದು, ಕೆಳಗಡೆ ರಾಗಿಯನ್ನು ಸ್ಟೋರ್ ಮಾಡ್ಬೋದು ಅಂತ ಹೇಳ್ತೆ. ಏನು ಅಂಕಲ್ ಇದ್ರ ಸ್ಪೆಷಾಲಿಟಿ? ಇಲ್ಲಿ ಕಾಟ ಆಗಲ್ಲ ಅಂತ ಇಲ್ಲಿ ನಾವು ರಾಗಿ ಸ್ಟೋರೇಜ್ ಮಾಡ್ಬೋದಾ? ನೋಡಿ ಫ್ರೆಂಡ್ಸ್, ಇಲ್ಲಿ ತೆಗಿತಾ ಇದ್ದಾರೆ. ಒಳಗಡೆ ಲಾಕ್ ಆಗಿರೋದ್ರಿಂದ ಇದಾಗಿದೆ. ಬಟ್ ಇದನ್ನು ರಾಗಿಯನ್ನು ಸ್ಟೋರೇಜ್ ಮಾಡ್ಬೋದು. ಈಗ ಹುಳ ಕಾಟ ಆಗಿರ್ಬೋದು, ಇಲಿ ಕಾಟ ಆಗಿರ್ಬೋದು, ಅದು ಯಾವ ರೀತಿ ಬರೋಲ್ಲ. ನೋಡಿ ಫ್ರೆಂಡ್ಸ್, ಈ ಸ್ಟೆಪ್ಸ್ ಏನಿದಾವಲ್ಲ, ಈ ಸ್ಟೆಪ್ಸ್ನ ಹತ್ಕೊಂಡು ಈ ರೀತಿ ಒಳಗಡೆ ಹೋದಂದರೆ ಈ ಅಟ್ಟದ ಮನೆಯನ್ನು ನಾವು ನೋಡ್ಬೋದಾಗಿದೆ. ಈ ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯ ಇರ್ತಕ್ಕಂಥ ಒಂದು ಲಾಡ್ಜಸ್ಸು ಯಾವುದೇ ರೀತಿ ಇದ್ದಿಲ್ಲ. ಅವರು ಈ ಕಾಲದಲ್ಲಿ, ಆಗಿನ ಕಾಲದಲ್ಲಿ ಹಿರಿಯರೆಲ್ಲ ಸೇರಿ ಅಟ್ಟದ ಮನೆ ಅಂತ ಮಾಡಿದ್ದಾರೆ. ಇಲ್ಲಿ ಎಷ್ಟು ಸುಮಾರು ಒಂದು 50ರಿಂದ 60 ಜನ ನಾವು ಮಲಗ್ಬೋದು ಅಂತ ಹೇಳಿದರು. ಇದು ಎಷ್ಟು ತಂಪಾಗಿದೆ ಅಂದರೆ, ಈಗ ಔಟ್ಸೈಡು ನಮಗೆ ಇಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದ್ದರೂ ಸಹ ಇಲ್ಲಿ ನಮಗೆ ರೂಮ್ ಟೆಂಪ್ರೇಚರ್ 20 ಡಿಗ್ರಿ ಇದೆ. ಭಾಳಷ್ಟು ಕೂಲಾಗಿದೆ. ಆಮೇಲೆ ಇದು ಒಂಥರ ನಮಗೆ ಈಗ ಮಾಡ್ರನೈಜೇಷನ್ ಆಗಿರೋದ್ರಿಂದ ಬಹುಮಾಡಿ ಕಟ್ಟಡಗಳಲ್ಲಿ ನಾವು ಇದ್ದು ಅಲ್ಲಿ AC ಹಾಕೊಂಡ್ರೆ ಮಾತ್ರ ನಮ್ಗೆ ನಿದ್ದೆ ಬರೋ ಆ ಪರಿಸ್ಥಿತಿಯಲ್ಲಿ ಬಂದಿದೆ. ಬಟ್ ಈ ವಾತಾವರಣ ನೋಡಿದ ಕೂಡಲೇ ನಮಗೆ ನಿದ್ದೆ ಬರ್ತಾ ಇದೆ.
ಭಾಳಷ್ಟು ಅಚ್ಚುಕಟ್ಟಾಗಿದೆ. ಇಲ್ಲಿ ನೋಡಿ, ಈ ಹೆಂಚೇನಿದಾವಲ್ಲ ಇವೆಲ್ಲ ತೆಂಗಿನಿಂದ ಮಾಡಿದಾರಂತೆ, ತೆಂಗಿನ ಗಿಡದಿಂದ ಮಾಡಿರೋದು. ಈ ಕೆಳಗಡೆ ಉದ್ದಾಕಿರೋದು ಇದು ಬೇವಿನಿಂದ ಮಾಡಿದ್ದಾರೆ. ಭಾಳಷ್ಟು ಅಚ್ಚುಕಟ್ಟಾಗಿದೆ, ಖುಷಿ ಆಯಿತು. ಹಾಯ್ ಫ್ರೆಂಡ್ಸ್, ನೋಡಿ ಇದೇ ಅಟ್ಟದ ಮನೆ. ಇಲ್ಲಿ ನಾನೇನೋ ಇವಾಗ ಹಿಂದಿನ ಕಾಲದಲ್ಲಿ ನೆಂಟರು ಬಂದರೆ ಇಲ್ಲೆಲ್ಲ ಮದುವೆಗೆ ವ್ಯವಸ್ಥೆ ಮಾಡ್ತಾ ಇದ್ರು ಅಂತ ಹೇಳಿದ್ರು. ಈ ಹೆಂಚಿನ ಮನೆಯಲ್ಲಿ ಇದು ಫಸ್ಟ್ ಫ್ಲೋರ್ ಇದೆ. ಆ್ಯಕ್ಚುಲಿ ಕೆಳಗಡೆ ಗ್ರೌಂಡ್ ಇದೆ. ಈ ಫಸ್ಟ್ ಫ್ಲೋರಲ್ಲಿ ಇದು ಸಹ ಎಲ್ಲ ವುಡ್ಡಿಂದ ಮಾಡಿದ್ದಾರೆ. ತೆಂಗು ಮತ್ತು ಬೇವಿನ ಮರದಿಂದ ಮಾಡಿರ್ತಕ್ಕಂಥ ಈ ತೀರ್ಗಳಿಂದ ಮಾಡಿದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಭಾಳಷ್ಟು ನಾವು ಕೂಲ್ ಆಗಿದ್ದೀವಿ, ಅಚ್ಚುಕಟ್ಟಾಗಿದೆ, ತಂಪಾಗಿದೆ. ಇಲ್ಲೇ ನಿದ್ದೆ ಮಾಡ್ಬೇಕು ಅನಿಸ್ತಾ ಇದೆ. ಭಾಳಷ್ಟು ನಯನ ಮನೋಹರವಾಗಿದೆ. ಇಲ್ಲಿ ಮನೆಗೆ ಎಕ್ಸ್ಪೀರಿಯನ್ಸ್ ಮಾಡೋಣ. ನೋಡಿ ಯಾವ ರೀತಿ ತಂಪಾಗಿದೆ ಅಂದರೆ ಸೂಪರ್. ನಾವೇನು ಎಂಥ ದೊಡ್ಡ ಕಟ್ಟಡಗಳಲ್ಲಿ ಎ ಸಿ ರೂಮಲ್ಲಿ ಮಲಗಿದ್ರು ಸಹ, ಎಂಥ ಬೆಡ್ಡಲ್ಲಿ ಮಲಗಿದ್ರು ಸಹ ಈ ಥರ ಫೀಲಿಂಗ್ಸ್ ಬರ್ತಾ ಇಲ್ಲ. ಭಾಳಷ್ಟು ಖುಷಿ ತರ್ತಾ ಇದೆ. ನೋಡಿ ಇದೆಲ್ಲ ನೋಡಿ ಇದೆಲ್ಲ ನೋಡ್ಬೋದಾಗಿದೆ. ಭಾಳಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ಪರ್ಸ್ನಲಿ ಭಾಳಷ್ಟು ಇಷ್ಟ ಆಗಿದೆ. ಫ್ರೆಂಡ್ಸ್ ಅವರ ಮಗ ಹೆಂಗಿದೆ ಅಪ್ಪಿ ಇದು ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಇಲ್ಲೆಲ್ಲ ಚೆನ್ನಾಗಿದೆನಾ? ನೀನೆಲ್ಲಿ ಬೆಂಗಳೂರಲ್ಲಿ ಇರ್ತೀಯಾ? ಈ ಅಜ್ಜನ ಮನೆಗೆ ಬಂದಾಗ ಇಲ್ಲಿ ಬರ್ತೀಯಾ ನೀನು? ಇಲ್ಲಿ ಹೆಂಗೆ ಅನಿಸುತ್ತೆ? ಬೆಂಗಳೂರು ಚೆನ್ನಾಗಿದೆನಾ ಇಲ್ಲಿ ಚೆನ್ನಾಗಿದೆನಾ? ಇಲ್ಲಿ ಚೆನ್ನಾಗಿದೆಯಲ್ಲ? ಇಲ್ಲೇ ಇರ್ತೀಯ ಹಂಗಾದ್ರೆ? ಇಲ್ಲೇ ಇರ್ತೀಯ? ಮತ್ತು ಅಲ್ಲಿ ಸ್ಕೂಲಿಗೆ ಹೋಗಲ್ವಾ? ಆಮೇಲೆ ಸ್ಕೂಲಿಗೆ ಹೋಗ್ತೀಯಾ ಅಂದರೆ ಇಲ್ಲೇ ಎದ್ಬಿಡ್ತೀಯ? ಸ್ಕೂಲ್ ಇಲ್ಲ ಅಂದರೆ ನಾನು ಇಲ್ಲೇ ಎದ್ಬಿಡ್ತೀಯಲ್ಲ? ಚೆನ್ನಾಗಿದೆನಾ? ಓಕೆ ಅಪ್ಪಿ, ಓಕೆ. ಇವತ್ತಿನ ದಿನದಲ್ಲಿ ಏನಾಗ್ತಿದೆ ಅಂದರೆ ಜನರು ಇವತ್ತು ಕಟ್ಟಡಗಳು ಬೆಳೀತಾ ಇದ್ದಾವೆ, ಆದರೆ ಮಾನವೀಯತೆ ಕುಗ್ಗಿ ಹೋಗ್ತಾ ಇದೆ. ಮಾನವೀಯತೆ ಇರಬೇಕಂದ್ರೆ ಹಳ್ಳಿಗಳು ಇರಬೇಕು. ಹಳ್ಳಿಗಳನ್ನ ನಾವು ಬೆಳೆಸಬೇಕು. ಹಳ್ಳಿಗಳಿಂದನೇ ಈ ಒಂದು ಗ್ರಾಮ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ನಗರ ಆಗಿರ್ಬೋದು ನೋಡ್ಬೋದಾಗಿದೆ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಫ್ರೆಂಡ್ಸ್ ಏನಿದ್ರಲ್ಲ ಸಂತೋಷದ ಮದುವೆ ಇತ್ತು. ಆ ಮದುವೆ ಕಾಲದಿಂದ ನಾನು ಈ ಊರಿಗೆ ಬಂದೆ. ಆ್ಯಕ್ಚುಲಿ ಇವರೆಲ್ಲ ನಮ್ಮ ಕಲೀಗ್ಸ್ ಎಲ್ಲ. ಭಾಳಷ್ಟು ಖುಷಿ ಆಯಿತು ಬಂದಿದ್ದಕ್ಕೆ. ಅಂಕಲ್ಗೆ ಎಲ್ರಿಗೂ ಒಂದು ಒಳ್ಳೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟಾಟಾ, ಸೇ ಯು. ನಮ್ಮ ಭೂಮಿ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನಾ.